ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇದೇ ನನ್ನ ಮೊದಲನೇ ಹೆಜ್ಜೆ. ನಾನಿವತ್ತು ಬಂದಿರೋದು ಹೊಸಕೋಟೆ ತಾಲೂಕಿನ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನಕ್ಕೆ. ಕಷ್ಟ ಅಂತ ಬಂದವರಿಗೆಲ್ಲ ದಾರಿ ತೋರಿದೆ, ಹಾಗೆ ನನಗೂ ಕೂಡ ದಾರಿ ತೋರಮ್ಮ. ನಿಮ್ಮ ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಇಲ್ಲಿ ಬಂದು 9 ವಾರ ಕಾಯಿ ಕಟ್ಟಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಹಾಗೆ ಮತ್ತೆ ಗರ್ಭಗುಡಿ ಹಿಂಭಾಗದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡು ನಾಣ್ಯವನ್ನು ಅಂಟಿಸಿದರೆ ಒಳ್ಳೆಯದಾಗುತ್ತಂತಂದ್ರೆ ಅಂಟುಕೊಳ್ಳುತ್ತೆ, ಆಗೋದಿಲ್ಲ ಅಂದ್ರೆ ಕೆಳಗಡೆ ಬೀಳುತ್ತೆ. ಈ ಆಲದ ಮರವು 300 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ಬಂದು ಎಲ್ಲ ಭಕ್ತರು 5 ವಾರ ಮತ್ತೆ 9 ವಾರಗಳ ಕಾಲ ಕಾಯನ್ನು ಕಟ್ಟುತ್ತಾರೆ. ಕಾಟೇರಿ ಎಂಬ ಹೆಸರಿನ ಭಕ್ತೆ ವಾಸಿಸಿದ್ದಳು. ಆಕೆಗೆ ಮಕ್ಕಳಿಲ್ಲದ ಕಾರಣ ಅಲ್ಲಿನ ಜನರಿಂದ ಅಪಮಾನಕ್ಕೊಳಗಾಗಿ ಕಾಡಿಗೆ ತೆರಳುತ್ತಾಳೆ. ಎಷ್ಟೋ ವರ್ಷಗಳ ನಂತರ ಕುರಿಗಾಯನೊಬ್ಬ ಕಾಡಿನೊಳಗಡೆ ಕುರಿ ಮೇಯಿಸಲು ಹೋಗಿರುತ್ತಾನೆ. ಅಲ್ಲಿ ಆಲದ ಮರದ ಕೆಳಗಡೆ ಅದ್ಭುತವಾದ ಬೆಳಕನ್ನು ಕಂಡು ಅಲ್ಲಿ ಈ ದೇವತೆಯ ಪ್ರತಿಮೆಯನ್ನು ನೋಡಿ ಮತ್ತೆ ವಿಗ್ರಹವನ್ನು ಪತ್ತೆ ಹಚ್ಚುತ್ತಾನೆ. ಅಂದಿನಿಂದ ಗ್ರಾಮಸ್ಥರು ಆಕೆಯ ಆದಿಶಕ್ತಿಯ ರೂಪವನ್ನು ಕಂಡು ಕಾಟೇರಮ್ಮ ಎಂದು ಪೂಜಿಸಲು ಪ್ರಾರಂಭಿಸಿದರು. ಇಲ್ಲಿ ದಿನಾಲು ಸಾವಿರಾರು ಭಕ್ತರು ಬಂದು ತಮ್ಮ ಬೇಡಿಕೆಯನ್ನು, ಮಕ್ಕಳಿಲ್ಲದವರಿಗೆ ಮಕ್ಕಳು, ಮನೆಯಲ್ಲಿ ಸಮಸ್ಯೆ ಏನೇ ಇದ್ರೂ ಬಂದು ಕಾಯನ್ನು ಕಟ್ಟುತ್ತಾರೆ. ಮತ್ತೊಂದು ವಿಷಯ ಏನಂತಂದರೆ, ವಿಶ್ವದಲ್ಲಿ ಅತಿ ಎತ್ತರವಾದ ದೇವಿಯ ಪ್ರತಿಮೆಯನ್ನು ಸ್ಥಾಪಿಸಲಾಗುತ್ತಿದೆ. ಇದೇ ಆ ದೇವಿಯ ಪ್ರತಿಮೆ. 250 ಅಡಿಯ ಎತ್ತರದ ಪ್ರತಿಮೆಯನ್ನು ನಾವು ಇನ್ನು ಕೆಲವು ದಿನಗಳಲ್ಲಿ ಕಾಣಬಹುದಾಗಿದೆ. ಇಲ್ಲಿವರೆಗೂ ಮೊದಲನೇ ವಾರದ ವ್ಲಾಗ್ ಆಗಿತ್ತು. ಇದು 2ನೇ ವಾರ. ಮತ್ತೆ 2ನೇ ವಾರ ಬಂದು ನಾನು ಕಾಯಿ ಕಟ್ತಾ ಇದ್ದೀನಿ. ಯಾಕಂದರೆ ನನಗೂ ಆಸೆ, ಕನಸು, ಮನೆ ಕಟ್ಟಬೇಕು, ಮನೇಲಿ ಚೆನ್ನಾಗಿರ್ಬೇಕು, ಶಾಂತಿ ಸಮಾಧಾನ ಎಲ್ಲ ಇರಬೇಕು ಅನ್ನೋಕ್ಕೋಸ್ಕರ ನಾನು ಸಹ ಆಸೆ ಪಡ್ತೀನಿ. ಇದು ನನ್ನ ಮೊದಲನೇ ಹೆಜ್ಜೆ ಆಗಿರುತ್ತದೆ. ಇಲ್ಲಿಂದ ನಾನು ಯೂಟ್ಯೂಬ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಟೇರಮ್ಮನ ಆಶೀರ್ವಾದ ನನ್ನ ಮೇಲೆ ಇರಲಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವ ಎಲ್ಲ ನಿಮ್ಮ ಜನತೆಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ.